ಹಾಯ್ 2026 ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 1 ವೀಕ್ ಆಗ್ತಿದೆ. ಸೊ 7 ಡೇಸ್ ಆಲ್ರೆಡಿ ಆಗೋಗಿದೆ. ಎಲ್ಲರೂ ಅಥವಾ ಕೆಲವರು ತುಂಬ ಜನ ಆ್ಯಕ್ಚುಲಿ ಕೆಲವೊಂದು ಗೋಲ್ಸ್ ಇಟ್ಕೊಂಡಿರ್ತೀವಿ. ಈ ಇಯರಲ್ಲಿ ಇಂಥದ್ದನ್ನ ಮಾಡಬೇಕು, ಇಂಥದ್ದನ್ನ ಸಾಧಿಸಬೇಕು ಅಂತ ಎಲ್ಲ. ಸೊ ಅದೇ ಥರ ಕೆಲವರು ಕೆಲವೊಂದು ರೆಸೊಲ್ಯೂಷನ್ಸ್ನ ತಗೊಂಡಿರ್ತೀರ. ಅದು ನಿಮ್ಮ ಫಿಟ್ನೆಸ್ ರಿಲೇಟೆಡ್ ಇರ್ಬೋದು, ಹೆಲ್ತ್ ವಿಷಯವಾಗಿರ್ಬೋದು, ಅಥವಾ ನೀವು ಫಿನಾನ್ಷಿಯಲಿ ಏನೋ ಒಂದು ಸೇವಿಂಗ್ಸ್ ಮಾಡಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಲೂ ಇರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ ಲೈಫ್ ರಿಲೇಟೆಡ್ ಕೂಡ ಇರ್ಬೋದು. ಸೊ ಒಂದು ವಾರ ಆಗ್ತಾ ಬರ್ತಿದೆ. ಸೊ ಒಂದು ಸತಿ ತಿರುಗಿ ನೋಡಿ, ಈ ಒಂದು ವೀಕಲ್ಲಿ ಎಷ್ಟು ಕನ್ಸಿಸ್ಟೆಂಟಾಗಿ ನೀವು ಈ ಗೋಲ್ ಕಡೆಗೆ ವರ್ಕ್ ಮಾಡಿದ್ದೀರಾ ಅಂತ. ಸೊ ಪ್ರತಿಯೊಂದು ದಿವಸ ನೀವು ಅದಕ್ಕೋಸ್ಕರ ಏನೇನು ಕೆಲಸ ಮಾಡಬೇಕು ಅದನ್ನು ಮಾಡಿದ್ದೀರಾ, ಮಾಡೋಕ್ಕೆ ಆಯ್ತಾ ಆಗಿಲ್ವಾ ಚೆಕ್ ಮಾಡಿ ಒಂದು ಸತಿ. ಸೊ ಸಪೋಸ್ ನೀವು ಈ ಒಂದು ವಾರ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀರಾ ಅಂತಂದರೆ ಗ್ರೇಟ್, ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಅಂತ ಅರ್ಥ. ಸೊ ನೀವು ಹೀಗೆ ಕಂಟಿನ್ಯೂ ಮಾಡ್ತಾಯಿರಿ, ಒಳ್ಳೆಯದಾಗಲಿ. ಸಪೋಸ್ ನಿಮಗೆ 1 ವೀಕ್ ಕನ್ಸಿಸ್ಟೆಂಟಾಗಿ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಯೋಚನೆ ಮಾಡಿ. ಈ ಡಿಸಿಷನ್ಸ್ ನೀವು ಈ ನ್ಯೂ ಇಯರ್ ಅನ್ನೋ ಜೋಶಲ್ಲಿ ತೊಗೊಂಡಿದ್ರಾ, ಅಥವಾ ಸ್ಟ್ರಾಂಗಾಗಿ ಆ್ಯಕ್ಚುಲಿ ನಿಮ್ಮ ಲೈಫಲ್ಲಿ ಚೇಂಜ್ ಆಗಬೇಕು ಅಂತ ತೊಗೊಂಡಿದ್ರಾ ಅಂತ. ಸೊ ಅದನ್ನು ನೀವು ಒಂದು ಸತಿ ಯೋಚನೆ ಮಾಡಿ ನೋಡಿದಾಗ ಒಂದು ಕ್ಲಾರಿಟಿ ಬರುತ್ತೆ. ಆ ನಂತರ ನಿಮಗೆ ದೊಡ್ಡದಾಗಿ ಏನು ಗೋಲ್ ಇದೆ ಅದನ್ನು ಸ್ವಲ್ಪ ಚಿಕ್ಕದಾಗಿ ಬ್ರೇಕ್ ಮಾಡಿ. ಸೊ ದೊಡ್ಡ ಗೋಲು ತುಂಬ ದೊಡ್ಡದಾಗಿ ಕಾಣಿಸಿದಾಗ ಕಷ್ಟ ಅಂತ ಅನಿಸ್ಬೋದು, ಬಟ್ ಅದನ್ನೇ ನೀವು ಸ್ಪ್ಲಿಟ್ ಮಾಡಿದಾಗ ಮೈಕ್ರೋ ಗೋಲ್ಸ್ ಅಂತ ಕರಿತೀವಿ ಅದಕ್ಕೆ. ಸೊ ಚಿಕ್ಕ ಗೋಲ್ಸ್ ಆದಾಗ ಓಕೆ, ಇದು ನಮಗೆ ಮಾಡೋಕ್ಕಾಗುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದ್ರ ಪ್ರಕಾರ ನಿಮ್ಮ ಟೈಮ್ ಟೇಬಲ್ ಫಿಕ್ಸ್ ಮಾಡಿ. ಸೊ ನೆಕ್ಸ್ಟ್ ಆ್ಯಕ್ಷನ್ಸ್ ನೀವು ಹೆಂಗೆ ತೊಗೋಬೋದು ಅಂತ ಇನ್ನೊಂದು ಸತಿ ನಿಮ್ಮ ಟೈಮ್ ಟೇಬಲ್ನ, ರುಟೀನ, ನಿಮ್ಮ ಆ್ಯಕ್ಟಿವಿಟೀಸ್ನ ರೀಸೆಟ್ ಮಾಡಿ. ಆ್ಯಂಡ್ ಜನವರಿ 1ನೇ ತಾರೀಕೆ ಎಲ್ಲದಕ್ಕೂ ಆಗಬೇಕು ಅಂತಿಲ್ಲ. ಬೇಕಿದ್ದರೆ ನಾಳೆನೇ ಶುರು ಮಾಡ್ಬೋದು, 10ನೇ ತಾರೀಕು ಮಾಡ್ಬೋದು, 11ನೇ ತಾರೀಕು ಮಾಡ್ಬೋದು. ಸೊ ನೀವು ಒಂದು ಡೇಟ್ನ ಡಿಸೈಡ್ ಮಾಡ್ಕೊಳ್ಳಿ, ಒಂದು ದಿವಸದಿಂದ ಸ್ಟಾರ್ಟ್ ಮಾಡಿ. ಅದಕ್ಕೇನು ಪ್ರಿಪ್ರೇಷನ್ಸ್ ಬೇಕು ಫಸ್ಟ್ ಅದನ್ನು ರೆಡಿ ಮಾಡ್ಕೋಬೇಕು. ಸಡನ್ನಾಗಿ ನಾಳೆ ಏನೋ ಒಂದು ಮಾಡಬೇಕಂದ್ರೆ ಸಡನ್ನಾಗಿ ನಾಳೆಯಿಂದ ಮಾಡ್ತೀನಿ ಅಂದರೆ ಆಗಲ್ಲ. ಸೊ ಬಟ್ ಅದಕ್ಕೆ ನೀವು ಪ್ರಿಪ್ರೇಷನ್ಸ್ ಆಗಿ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರುವಾಗ, ನೀವು ವಸ್ತುಗಳ ಅವಶ್ಯಕತೆ ಅಂತಿದ್ದರೆ ಅದರ ರೆಡಿ ಮಾಡಿ ಇಟ್ಕೊಬೇಕು. ಬಾಡಿ ಮೈಂಡ್ಗೆ ಏನು ಬೇಕೋ ಅದಕ್ಕೆ ನೀವು ಪ್ರಿಪೇರ್ ಆಗಿರಬೇಕು. ಸೊ ಆ ರೀತಿ ಒಂದು ಪ್ರಿಪ್ರೇಷನ್ ಆಲ್ರೆಡಿ ಆಗೋಯ್ತು ಅಂತಂದರೆ, ಸೊ ನಮ್ಮ ಡೇಗೆ ನಾವು ಕಾಣಿಸ್ಕೊಳ್ಳೋದಕ್ಕೆ ಅಥವಾ ನಮ್ಮ ಒಂದು ಗೋಲ್ಸ್ಗೆ ನಾವು ಕಮಿಟ್ಟಾಗಿ ಏನು ವರ್ಕ್ ಮಾಡಬೇಕು ಅದಕ್ಕೆ ನಾವು ಶೋ ಅಪ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಎವ್ರಿ ಡೇ ನೀವು ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋಗ್ಬೋದು. ಸಪೋಸ್ ನೀವು ಈ 21 ಡೇಸ್ನ ಆ ಥರ ದಾಟಿದ್ರಿ ಅಂತಂದರೆ, ಎವ್ರಿ ಡೇ ಮಿಸ್ ಆಗದೆ ಆ ಒಂದು ಆ್ಯಕ್ಟಿವಿಟಿ ಏನು ಮಾಡಬೇಕಂತಿರುತ್ತೆ ಅದು ನೀವು ಮಾಡ್ತಾ ಬಂದರೆ ಆಲ್ರೆಡಿ ನಿಮ್ಮ ಬಾಡಿ ಮತ್ತು ಮೈಂಡ್ ಟ್ರೈನ್ ಆಗೋಗುತ್ತೆ. ಆ್ಯಂಡ್ ಅದು ನಿಮಗೆ ನ್ಯೂ ನಾರ್ಮಲ್ ಆಗಿಬಿಡುತ್ತೆ. ಸೊ ಅದು ಮುಂದಕ್ಕೆ ಕಷ್ಟ ಅಂತ ಅನಿಸೋದಿಲ್ಲ. ಸೊ ನಿಮಗೆ ಏನು ಮಾಡ್ತಿದ್ರಿ ಅದು ಈಸಿ ಆಗ್ತಾ ಹೋಗುತ್ತೆ. ಏನಂತಂದರೆ ನಿಮಗೆ ಡಿಸಿಪ್ಲಿನ್ ಅನ್ನೋದು ನಿಮ್ಮ ಲೈಫ್ನ ಒಂದು ಪಾರ್ಟ್ ಆಗಿಬಿಡುತ್ತೆ. ಸೊ ಹಾಗೆ ನಿಮಗೆ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡ್ತಾ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋದಾಗ ನಿಮ್ಮ ಗೋಲ್ಸ್ನ ನೀವು ಅಚೀವ್ ಮಾಡ್ತೀರಾ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಟ್ರೈ ಮಾಡಿ, ಒಂದು ಸತಿ ಯೋಚನೆ ಮಾಡಿ ನೋಡಿ. ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಕುತ್ಕೊಂಡು ವರ್ಕ್ ಮಾಡಿ, ಅದರ ಮೇಲೆ ರೀಸೆಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ಇಲ್ಲ ಚೆನ್ನಾಗಿ ಹೋಗ್ತಾ ಇದೆ ಅಂತಂದರೆ ಆಲ್ ದಿ ಬೆಸ್ಟ್. ನಮಸ್ತೆ.